ಬದುಕಬೇಕೆಂಬ ವಿಧಿ ನಿಯಮ ನಿನಗೆ ತಿಳಿಯದೆ ತಾನೆ. ಸಾವು ದೇಹಕ್ಕೆ ಹೊರತು ಆತ್ಮಕಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ. ಅವನನ್ನು ಎದುರಿಸುವ ವೀರರು ಧೀರರು ಚತುರ್ದಶ ಮೂಲೆಗಳಲ್ಲೇ ಯಾರು ಇಲ್ಲವೆಂಬುದನ್ನು ಅರಿತೆ ಆ ಹರಿ ಕೇವಲ ಹಂದಿಯ ವೇಷಧಾರಿಯಾಗಿ ಬರಬೇಕು. ಅಂತಹ ಮಹಾವೀರನನ್ನೇ ಹೆತ್ತ ನೀನು ಹೇಗೆ ದಿಕ್ಕಿಟ್ಟುಗಳಂತೆ ಹೇಳುವುದು? ನನ್ನನ್ನು ನೋಡು ಸಹೋದರನ ಸರ್ಕಾರೋಹಣದಿಂದ ಅದೆಷ್ಟು ಆನಂದ ಪಡುತ್ತಿದ್ದೇನೆ. ಆನಂದ, ಮಹಾನಂದ, ಸಹೋದರನ ಸರ್ಕಾರೋಹಣದಿಂದ ಆನಂದ, ಪರಮಾನಂದ. ಸಹೋದರ ಹಿರಣ್ಯಾಕ್ಷ, ಹರಾವರ್ಷಗಳಿಗೆಯಲ್ಲಿ ನನಗಾಗಿ ಪ್ರಾಣವನ್ನೇ ಬಲಿಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನೆ ಎಂದಿದ್ದೀವಿ. ವಿಶ್ವದ ನಾವು ಮಹಾಶಕ್ತಿ ಎದುರಾದರೂ ಹುಟ್ಟಗಿಸುತ್ತೇನೆಂಬ ಚಿಟ್ಟತನ ನುಡಿಯಾಡಿದ ನಿನ್ನಂತಹ ಪೌರುಷವಂತನನ್ನು ಕೇವಲ ಒಂದು ಹಂದಿಯು ಕೊಂದು ಹಾಕಿತು ಎಂದರೆ ಹೇ ಹರಿ, ಹೇಳಿ ಹರಿಯೇ ಬಿಡುವೆನು ನಾನಿಂದ, ಹೇಳಿ ಹರಿಯೇ ಬಿಡುವೆನು ನಾನಿಂದ. ಮಾನಕೋರನೆ ಮೋಸಕೋರನೆ, ಮಾನಕೋರನೆ ಮೋಸಕೋರನೆ, ಕೆಳಗಡೆಯದವನೆ ಗುರುರನೆ ಭಗವನೆ, ಹೇಳಿ ಹರಿಯೇ ಬಿಡುವೆನು ನಾನಿಂದ.